ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿಮ್ ಜೀವನದ ಬೆಳಕು, ನಿಮ್ ಭರವಸೆ, ಕನಸು ಎಲ್ಲ ಅವಳೆ. ಅಂತದ್ರಲ್ಲಿ ಅವಳೇ ಖುಷಿಯಾಗಿಲ್ಲ ಅಂದ್ಮೇಲೆ ಇದಕ್ಕೆಲ್ಲ ಏನ್ ಅರ್ಥ ಇದೆ? ಗೀತಾ, ಹುಷಾರು, ಅದ್ ಕಾಲಿಗೆ ಸಿಕ್ಕಾಕೊಂಡ್ರೆ ಬಿದ್ದೋಗ್ತೀಯಾ. ಅಂಬಿಕಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ ಶರತ್. ಹಿತ ಎಷ್ಟು ಬೇಗ ಬೆಳೀತಾ ಇದ್ದಾಳೆ ಅಲ್ವಾ? ಅವಳು ಹುಟ್ಟಾಗಿಂದ ನಮ್ ಜೀವನನೇ ದೀಪಾವಳಿ ಆಗೋಗಿದೆ. ಅವಳು ಹಣತೆ ತರ ನಮ್ ಬದುಕಿನ ದೀಪ, ಭರವಸೆ, ಜೀವ, ಕನ್ಸು ಎಲ್ಲಾನು ಅವಳೆ. ಅವಳು ಖುಷಿಯಾಗಿರಲ್ಲ ಅಂದ್ಮೇಲೆ ಯಾವುದಕ್ಕೂ ಅರ್ಥನೇ ಇರಲ್ಲ ಅಲ್ವಾ? ಶರತ್, ಹಿತ ಯಾವಾಗ್ಲೂ ಖುಷಿಯಾಗೇ ಇರ್ಬೇಕು. ಅವಳ ಖುಷಿನೇ ನಮ್ ಜೀವನದ ಗುರಿಯಾಗಿರ್ಬೇಕು. ಅವಳು ಯಾವಾಗ್ಲೂ ಖುಷಿಯಾಗಿರೋ ತರ ನೋಡ್ಕೋತೀರಾ ಅಲ್ವಾ? ಡೆಫಿನೆಟ್ಲಿ ಅಂಬಿಕಾ, ಅವಳು ಖುಷಿನೇ ಅಲ್ವಾ ನಮ್ಮಿಬ್ರು ಖುಷಿ. ಅವಳು ಖುಷಿಯಾಗಿರ್ತಾಳೆ ಅಂತಂದ್ರೆ ನಂಗೆ ಏನ್ ಬೇಕಾದ್ರೂ ಮಾಡ್ತೀನಿ. ಅಂಬಿಕಾ, ಯಾಕೆ ಸಪ್ಕಿದ್ಯಾ? ಎನಿ ವರೀಸ್? ಯಾಕೋ ಗೊತ್ತಿಲ್ಲ ಶರತ್, ಕೆಲವು ದಿನಗಳಿಂದ ಏನೋ ಒಂಥರ ತಳಮಳ, ಏನೋ ಆಗ್ಬಿಡತ್ತೋ ಅನ್ನೋ ಆತಂಕ. ಯಾವುದೇ ಕಾರಣಕ್ಕೂ ಈ ರೀತಿ ಮಾತುಗಳನ್ನ ಆಡ್ಬೇಡ. ನಮ್ ಯಾರಿಗೂ ಏನೂ ಆಗಲ್ಲ. ನೀವ್ ಹೇಳ್ದ ಹಾಗೆ ಆಗ್ಲಿ ಶರತ್, ಆದ್ರೂ ಯಾಕೋ ಗೊತ್ತಿಲ್ಲ ಒಂಥರ ಆತಂಕ. ಅದಕ್ಕೆ ನೀವ್ ನನಗೊಂದು ಪ್ರಾಮಿಸ್ ಮಾಡ್ತೀರಾ? ನೀವ್ ಯಾವಾಗ್ಲೂ ಅವಳನ್ನ ಖುಷಿಯಾಗಿ ನೋಡ್ಕೋತೀರಾ ಅಂತ. ಇದು ನನ್ನ ಕಡೆ ನಾನು ಮಾಡ್ತಾ ಇರೋ ಪ್ರಾಮಿಸ್. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಏನು? ನೀನ್ ಇವಾಗ ಏನೋ ಹೇಳ್ದಲ್ಲ, ಅದನ್ನ ಯಾಕೆ ಹೇಳ್ದೆ ಅಂತ ಕೇಳ್ತಾ ಇದ್ದೀನಿ. ಗೊತ್ತಿಲ್ಲ. ದೇವಿಯವ್ರು ನನ್ನ ಹತ್ರ ಹೇಳಿದ್ನ ನಾನು ನಿಮ್ಮ ಹತ್ರ ಹೇಳ್ಕೊಂಡೆ ಅಷ್ಟೇ. ಅಯ್ಯೋ, ಅದೆಲ್ಲ ಬಿಡಿ ಬೋಸು. ನಾನು ಹೇಳಿದ್ನ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ. ಶರತಾ, ಲೋ ಶರತಾ, ಇನ್ನೂ ಇಲ್ಲೇ ಇದೆಯಲ್ಲೋ? ರೆಡಿ ಆಗಿಲ್ವಾ? ವರ್ಕ್ ಪೂಜೆ ಶುರು ಮಾಡೋ ಟೈಮ್ ಆಯ್ತು ಕಣೋ, ಬೇಗ ರೆಡಿ ಆಗು. ಈ ಮದ್ವೆ ಬೇಡ ಅಂತ ಯಾರಾದ್ರೂ ನಿಮ್ಗೆ ಹೇಳಿದ್ರೆ ಅವ್ರ ಮಾತು ಕೇಳ್ತೀಯಾ? ಅಂಬಿಕಾ, ಈ ಮದುವೆ ಆಗ್ಬಿಡಿ ಅಂತ ಹೇಳಿದ್ರೆ ನಾನು ಖಂಡಿತ ಮದುವೆ ಆಗಲ್ಲ. ನಮ್ ಬದುಕಿನ ದೀಪ, ಭರವಸೆ, ಜೀವ, ಕನ್ಸು ಎಲ್ಲಾನು ಅವಳೆ. ಅವಳು ಖುಷಿಯಾಗಿರಲ್ಲ ಅಂದ್ಮೇಲೆ ಯಾವುದಕ್ಕೂ ಅರ್ಥನೇ ಇರಲ್ಲ ಅಲ್ವಾ? ನಾನು ಇವಾಗಲೇ ಅಮ್ಮನ ಹತ್ರ ಮಾತಾಡ್ಬೇಕು. ಅನು, ಶರತ, ನಾನೇ ಶರತ, ರೆಡಿಯಾಗಿ ಬಾರೋ.